ಹಾಯ್ ಗೈಸ್, ಈ ವಿಡಿಯೋದಲ್ಲಿ ಗ್ರೀನಾರೋ ಅವರ ವೈರ್ಲೆಸ್ ಮೈಕನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿ ಸುಮಾರು 1 ವಾರಕ್ಕೆ ಸಿಕ್ಕಿದೆ. ಅಂದರೆ ಡೆಲ್ಲಿಯಿಂದ ಬರಬೇಕಿತ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಅದರಲ್ಲೂ ನಾನಿರೋದು ರೂರಲ್ ಏರಿಯಾ ಆಗಿರೋದ್ರಿಂದ ಸ್ವಲ್ಪ ಡೆಲಿವರಿ ಡಿಲೇ ಆಗಿದೆ. ಈ ವೈರ್ಲೆಸ್ ಮೈಕ್ ಯೂಟ್ಯೂಬರ್ಸ್ ಅಥವಾ ಕಂಟೆಂಟ್ ಕ್ರಿಯೇಟರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ, ಹಾಗೆ ಬ್ಲಾಗರ್ಸ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಬನ್ನಿ ಈ ವೈರ್ಲೆಸ್ ಮೈಕ್ನ ಕ್ವಾಲಿಟಿ ಯಾವ ರೀತಿ ಇದೆ ಅಂತ ಈ ಡೀಟೇಲಾಗಿ ರಿವ್ಯೂ ವಿಡಿಯೋದಲ್ಲಿ ನೋಡೋಣ. ಇವಾಗ ಜಸ್ಟ್ ಇದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಏನಾದರೂ ಡ್ಯಾಮೇಜ್ ಇದೆಯಾ ಅಥವಾ ಯಾವ ರೀತಿ ಪ್ಯಾಕೇಜ್ ಮಾಡಿದ್ದಾರೆ, ಹಾಗೆ ಏನೆಲ್ಲ ಸಿಗ್ತಾ ಇದೆ ಅಂತ ನೋಡೋಣ. ಇದರಲ್ಲಿ 2 ಮೈಕ್ ಇರುವ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದ್ದೆ. ಇನ್ನು ಹೊಸದಾಗಿ ಈ ಚಾನಲನ್ನು ನೋಡ್ತಾ ಇರೋರು ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಕ್ಕೆ ಲೈಕ್ ಕೊಡಿ. ಬನ್ನಿ ಇವಾಗ ಈ ಪ್ರಾಡಕ್ಟನ್ನು ಅನ್ಬಾಕ್ಸ್ ಮಾಡೋಣ. ನೋಡಿ, ಈ ರೀತಿಯ ಪ್ಯಾಕೇಜಿಂಗ್ ಮಾಡಿದ್ದಾರೆ. ಇವಾಗ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಒಳಗಡೆ ಏನಾದರೂ ಡ್ಯಾಮೇಜ್ ಆಗಿದೆಯಾ ಅಥವಾ ಪ್ರಾಡಕ್ಟ್ ಸರಿಯಾಗಿದೆ ಅಂತ ಚೆಕ್ ಮಾಡೋದಕ್ಕೂ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ನೋಡಿ, ಇದರ ಮಾಡೆಲ್ ಬಂದುಬಿಟ್ಟು ಗ್ರೀನಾರೋ S12 ಏನೋ ಇದೆ. ನೋಡಿ, ಇದ್ರ ಮೇಲ್ಗಡೆ ಎಲ್ಲ ಮೆನ್ಷನ್ ಮಾಡಿದ್ದಾರೆ, ಮ್ಯಾನುಫ್ಯಾಕ್ಚರಿಂಗ್ ಡೇಟ್. ಹಾಗೆ ಇವಾಗ ಈ ಪ್ರಾಡಕ್ಟ್ನ ಪ್ರೈಸ್ ಬಂದುಬಿಟ್ಟು ಈ ಬಾಕ್ಸ್ ಮೇಲ್ಗಡೆ 1999 ಇದೆ. ಆದರೆ ಇದನ್ನು ಬಿಗ್ ಬಿಲಿಯನ್ ಡೇಸ್ ಆಫರಲ್ಲಿ ಪರ್ಚೇಸ್ ಮಾಡಿದ್ದು 966 ರೂಪಾಯಿಗೆ ಸಿಕ್ಕಿದೆ. ಬನ್ನಿ ಇವಾಗ ಫೈನಲಾಗಿ ಇದನ್ನು ಓಪನ್ ಮಾಡಿ ನೋಡೋಣ ಏನು ಸಿಗತ್ತೆ ಅಂತ. ಎಸ್, ನೋಡ್ಬೋದು ಡ್ಯುಯಲ್ ಮೈಕ್ ಸಿಕ್ಕಿದೆ. ಇದಕ್ಕೆ 2 ಡೆಡ್ ಕ್ಯಾಟ್ ಕೂಡ ಇದೆ. ಇದು ನಾಯ್ಸ್ ರಿಡಕ್ಷನ್ಗೆ ಹೆಲ್ಪ್ ಆಗುತ್ತೆ. ಇವಾಗ ನೋಡಿ, ಇದು ಮೇನ್ ಮೊಬೈಲ್ ಕನೆಕ್ಟ್ ಮಾಡುವ ಸಿ ಟೈಪ್ ರಿಸೀವರ್. ನೋಡಿ, ಇದರಲ್ಲಿ 2 ಇಂಡಿಕೇಟರ್ ಸಿಗುತ್ತೆ. ಹಾಗೆ ಈ ಸೈಡಲ್ಲಿ ಮತ್ತೊಂದು ಟೈಪ್ ಸಿ ಪೋರ್ಟ್ ಇದೆ. ಇದರಿಂದ ಈ ಮೈಕನ್ನು ಡೈರೆಕ್ಟಾಗಿ ಚಾರ್ಜ್ ಮಾಡ್ಬೋದು. ಆದರೆ ಇದು 950 ರೂಪಾಯಿ ಆಗಿರೋದ್ರಿಂದ, ಅಂದರೆ ಪ್ರೈಸ್ ಕಡಿಮೆ ಇರೋದ್ರಿಂದ, ಇದರಲ್ಲಿ ಈ TWS ಅಥವಾ ಬ್ಲೂಟೂತ್ ಮೈಕ್ಗೆ ಇರೋವಂಥ ಈ ವೈರ್ಲೆಸ್ ಕೇಸಲ್ಲಿ ಹಾಕೋ ಚಾರ್ಜಿಂಗ್ ಸಿಸ್ಟಮ್ ಅಲ್ಲ. ನೋಡಿ, ಈ ರೀತಿ ಟೈಪ್ ಸಿ ಪೋರ್ಟ್ ಇರುತ್ತೆ. ಇದಕ್ಕೆ ಕೇಬಲ್ ಕನೆಕ್ಟ್ ಮಾಡಿ ಚಾರ್ಜ್ ಮಾಡಬೇಕು. ಇವಾಗ ಚಾರ್ಜರ್ ಕೇಬಲ್ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಈ ರೀತಿಯ ಒಂದು ಚಿಕ್ಕ ಬಾಕ್ಸ್ ಇದೆ. ಎಸ್, ಇದರ ಒಳಗೆ ಇನ್ನೂ 2 ಡೆಡ್ ಕ್ಯಾಡ್ ಕೊಟ್ಟಿದ್ದಾರೆ. ನೋಡಿ, ಈ ರೀತಿಯ ಸ್ಪಂಜ್ ರೀತಿಯ ಡೆಡ್ ಕ್ಯಾಡ್ ಕೊಟ್ಟಿದ್ದಾರೆ. ಇಂಡೋರ್ ರೆಕಾರ್ಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅಂದರೆ ಇದರಲ್ಲಿ ಸ್ವಲ್ಪ ವಾಯ್ಸ್ ಡೌನ್ ಆಗ್ಬೋದು, ಆದರೆ ಇದನ್ನು ಯೂಸ್ ಮಾಡಿದರೆ ಕ್ಲಿಯರಾಗಿ ಕೇಳಿಸುತ್ತೆ. ಆಮೇಲೆ ರಿವ್ಯೂ ವಿಡಿಯೋದಲ್ಲಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಎಸ್, ನೋಡಿ, ಈ ರೀತಿಯ ಚಾರ್ಜಿಂಗ್ ಕೇಬಲ್ ಸಿಗುತ್ತೆ. ಒಂದು USB A ಟೈಪ್ ಇಂದ 2 ಈ ರೀತಿಯ C ಟೈಪ್ ಕನೆಕ್ಟರ್ ಸಿಗುತ್ತೆ. ಇದನ್ನು ಆದಷ್ಟು 1 ಆಂಪಿಯರ್ ಅಥವಾ 1.5 ಆಂಪಿಯರ್ ಅಡಾಪ್ಟರ್ಗೆ ಯೂಸ್ ಮಾಡಿದರೆ ಒಳ್ಳೆಯದು. ಇವಾಗ ನೋಡಿ, ಇದನ್ನು ಟರ್ನ್ ಆನ್ ಮಾಡ್ತಾ ಇದ್ದೀನಿ. ನೋಡಿ, ಈ ಮೈಕ್ನ ಹಿಂದ್ಗಡೆ ಈ ರೀತಿಯ ಆನ್ ಆಫ್ ಬಟನ್ ಸಿಗುತ್ತೆ. ಹಾಗೆ ಕಾಲರ್ಗೆ ಅಟ್ಯಾಚ್ ಮಾಡೋದಕ್ಕೆ ಈ ರೀತಿಯ ಕ್ಲ್ಯಾಂಪ್ ಸಿಗುತ್ತೆ. 3 ಥರದ ಇಂಡಿಕೇಟರ್ ಸಿಗುತ್ತೆ. ಇದನ್ನು ಟರ್ನ್ ಆನ್ ಮಾಡ್ತಾ ಇದ್ದೀನಿ. ಎಸ್, ನೋಡಿ, ಆನ್ ಆಗಿದೆ. ಇವಾಗ ಇನ್ನೊಂದು ಮೈಕನ್ನು ಕೂಡ ಆನ್ ಮಾಡ್ತಾ ಇದ್ದೀನಿ. ಎಸ್, ನೋಡಿ, 2 ಆನ್ ಆಗಿದೆ. ಇವಾಗ ಈ ಮೈಕ್ ರಿಸೀವರನ್ನು ಈ ರೆಡ್ಮಿ ನೋಟ್ 7 ಪ್ರೋ ಮೊಬೈಲ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಇದು ಹಳೆ ಮೊಬೈಲ್ ಆಗಿರೋದ್ರಿಂದ ಸಪೋರ್ಟ್ ಆಗುತ್ತಾ ಇಲ್ವ ಅಂತ ಗೊತ್ತಿಲ್ಲ, ಅದು ಚೆಕ್ ಮಾಡ್ತಾ ಇದ್ದೀನಿ. ಎಸ್, ನೋಡಿ, ಇಂಡಿಕೇಟರ್ ಆನ್ ಆಗಿದೆ. ನೋಡಿ, ಬ್ಲಿಂಕ್ ಆಗ್ತಾ ಇರೋದು ಸ್ಟೇಬಲ್ ಆಗಿ ನಿಂತಿದೆ, ಅಂದರೆ ಮೈಕ್ ಸಕ್ಸಸ್ ಆಗಿ ಕನೆಕ್ಟ್ ಆಗಿದೆ. ಇವಾಗ ವಾಯ್ಸ್ ರೆಕಾರ್ಡ್ ಮಾಡಿ ನೋಡೋಣ ವರ್ಕ್ ಆಗುತ್ತಾ ಇಲ್ವ ಅಂತ. ಹಲೋ ಹಲೋ. ಎಸ್, ಈ ವೈರ್ಲೆಸ್ ಮೈಕಿಂದನೇ ಈ ವಾಯ್ಸ್ ರೆಕಾರ್ಡ್ರಲ್ಲಿ ರೆಕಾರ್ಡ್ ಆಗ್ತಾ ಇದೆ ಕೂಡ. ಅಂದರೆ ಈ ಮೊಬೈಲ್ ಹಳೇದಾದರೂ ಕೂಡ ಈ ಗ್ರೀನಾರೋ ವೈರ್ಲೆಸ್ ಮೈಕ್ ವರ್ಕ್ ಆಗ್ತಾ ಇದೆ. ಇವಾಗ ಇದರ ವಾಯ್ಸ್ ಯಾವ ರೀತಿ ಬರ್ತಾ ಇದೆ ಅಂತ ಚೆಕ್ ಮಾಡಿ ನೋಡೋಣ. ರೆಕಾರ್ಡನ್ನು ಸ್ಟಾಪ್ ಮಾಡ್ತಾ ಇದ್ದೀನಿ. ಇವಾಗ ಪ್ಲೇ ಮಾಡಿ ನೋಡೋಣ.
ಹಲೋ ಹಲೋ. ಎಸ್ ನೋಡಿ, ಕರೆಕ್ಟಾಗಿ ಕ್ಲಿಯರಾಗಿ ಕೇಳಿಸ್ತಾ ಇದೆ. ಇನ್ನು ಇದರಲ್ಲಿ ನಾಯ್ಸ್ ರಿಡಕ್ಷನ್ ಆಪ್ಷನ್ ಎಲ್ಲ ಇದೆ. ಅಂದರೆ ಈ ಪವರ್ ಬಟನನ್ನೇ ಸಿಂಗಲ್ ಕ್ಲಿಕ್ ಮಾಡಿದ್ರೆ ಎಸ್ ನೋಡಿ ಒಂದು ಸಲ ಬ್ಲಿಂಕ್ ಆಯಿತು. ಅಂದರೆ ಸ್ವಲ್ಪ 3 ಲೆವೆಲಿನ ನಾಯ್ಸ್ ರಿಡಕ್ಷನ್ ಮಾಡ್ಬೋದು. ನೋಡಿ ಇವಾಗ 2 ಸಲ ಬ್ಲಿಂಕ್ ಆದರೆ ಸೆಕೆಂಡ್ ಲೆವೆಲ್, ಹಾಗೆ ಇನ್ನೊಂದು ಸಲ ಪ್ರೆಸ್ ಮಾಡಿದರೆ 3 ಲೆವೆಲ್ ಬ್ಲಿಂಕ್ ಆಗುತ್ತೆ. ಅಂದರೆ 3 ಲೆವೆಲಲ್ಲಿ ನಾಯ್ಸ್ ರಿಡಕ್ಷನ್ ಮಾಡ್ಬೋದು. ಅಂದರೆ ಔಟ್ಡೋರಲ್ಲಿ ತುಂಬ ಗಲಾಟೆ ಇದ್ದಲ್ಲೆಲ್ಲ ವಾಯ್ಸ್ ರೆಕಾರ್ಡ್ ಅಥವಾ ವಿಡಿಯೋ ರೆಕಾರ್ಡ್ ಮಾಡೋದಿದ್ರೆ ವಾಯ್ಸ್ ಸ್ವಲ್ಪ ಚಿಕ್ಕದಾಗಿ ಕೇಳಿಸುತ್ತೆ, ನಾವು ಮಾತಾಡ್ತಾ ದೊಡ್ಡದಾಗಿ ಮಾತಾಡಬೇಕು, ಆದರೆ ಬ್ಯಾಕ್ಗ್ರೌಂಡಲ್ಲಿ ಅಷ್ಟೊಂದು ನಾಯ್ಸ್ ಬರೋದಿಲ್ಲ. ಈ ಬಟನನ್ನು ಲಾಂಗ್ ಪ್ರೆಸ್ ಮಾಡಿದರೆ ಎಸ್ ಟರ್ನ್ ಆಫ್ ಆಯಿತು. ನೋಡಿ ಈ ಇಂಡಿಕೇಟರ್ ಕೂಡ ಬ್ಲಿಂಕ್ ಆಗ್ತಾಯಿದೆ, ಅಂದರೆ ಒಂದು ಮೈಕ್ ಆಫ್ ಆಗಿದೆ, ಹಾಗೆ ಇನ್ನೊಂದು ವರ್ಕ್ ಆಗ್ತಾಯಿದೆ. ಅಂದರೆ ಈ ರೀತಿ ಸ್ಟೇಬಲ್ ಆಗಿ ನಿಲ್ಲತ್ತೆ. ನೋಡ್ತಿರಲ್ಲ ಗೈಸ್, ಈ ಗ್ರೀನರೋ ವೈರ್ಲೆಸ್ ಮೈಕ್ ಅನ್ಬಾಕ್ಸನ್ನು. ಇನ್ನು ಇದರ ಆಡಿಯೋ ಕ್ವಾಲಿಟಿ ಹಾಗೆ ನಾಯ್ಸ್ ರಿಡಕ್ಷನ್ ಯಾವ ರೀತಿ ಇದೆ ಅಂತ ಇದರ ಡೀಟೇಲ್ಡ್ ವಿಡಿಯೋದಲ್ಲಿ ನೋಡೋಣ. ಈ ಪ್ರಾಡಕ್ಟ್ ಸರಿಯಾದ ಕಂಡೀಷನಲ್ಲಿದೆ, ಅಂದರೆ ಯಾವುದೇ ರೀತಿ ಡ್ಯಾಮೇಜ್ ಅಥವಾ ಮಿಸ್ ಪ್ರಾಡಕ್ಟ್ ಬಂದಿಲ್ಲ. ಫ್ಲಿಪ್ಕಾರ್ಟ್ಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.